ಜನವರಿ 2ರಂದು ಹೋರಾಟಗಾರ ಮಾಪಣ್ಣ ಹದನೂರ ನಿಧನದ ಹಿನ್ನೆಲೆಯಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಚಂದ್ರಕಾಂತ ಸಗರ್ಕರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 2ರಂದು ನಗರದ ಕನ್ನಡ ಭವನದಲ್ಲಿ ಮಧ್ಯಾಹ್ನ 1 ಗಂಟೆಗೆ ದಿವಂಗತ ಮಾಪಣ್ಣ ಹದನೂರವರ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ದಲಿತ ಸಂಘಟನೆಗಳು, ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತು ಜನವರಿ 2ನೇ ತಾರೀಕು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಮ್ಮ ಸಮಿತಿ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇಡೀ ಕಲಬುರಗಿ ಜಿಲ್ಲಾ, ಯಾದಗಿರಿ ಜಿಲ್ಲಾ, ಬೀದರ್ ಜಿಲ್ಲಾ, ಸುತ್ತಮುತ್ತ ರಾಯಚೂರು ಜಿಲ್ಲಾ, ಸುತ್ತಮುತ್ತ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು 7 ಜಿಲ್ಲೆದ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವರು ಎಲ್ಲ ಸೇರಿ ಒಂದು ಶ್ರದ್ಧಾಂಜಲಿ ನುಡಿ ನಮನ ಇಂಥ ನಮ್ಮ ಮಹಾದಿಗರ ಮಹಾಶಕ್ತಿಯಾಗಿರ್ತಕ್ಕಂಥ ಮಾಪಣ್ಣ ಹದನೂರವರು ನಮ್ಮನ್ನು ಅಗಲಿದ್ದಾರೆ. ಆದರೂ ಅವರು ಹಾಕಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಇನ್ನೂ ನಮ್ಮನ್ನು ಬಿಟ್ಟಿಲ್ಲ. ಅವರು ನಮ್ಮ ಜೀವಂತ ಇನ್ನು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡುಗೆಸಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಾದಿಗ ಸಮಾಜದ ಬಾಂಧವರು ಒಗ್ಗೂಡಿಗೆಸಿ ಇವತ್ತು ಅಂಥ ಮಹಾಪುರುಷರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ವಿತ್ತು ಅವರು ನಡೆದು ಬಂದಿರತಕ್ಕಂಥ ಮಾರ್ಗದರ್ಶನ ಮಹಾನುಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಸುತ್ತ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಾದಿಗ ಕುಲ ಬಾಂಧವರು ಮತ್ತು ಸುತ್ತಮುತ್ತ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ನನ್ನ ಸಮಾಜದ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದುಗೇಸಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ನುಡಿನವನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಸಿ ಈ ಒಂದು ಪತ್ರಿಕೆ ಮೂಲಕ ನಮ್ಮ ಸಮಾಜದ ಎಲ್ಲ ನನ್ನ ಮಿತ್ರ ಬಾಂಧವರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆದು ಬಂದಿರತಕ್ಕಂಥ ಹಾದಿ, ಅವರು ಸಂವಿಧಾನ ಜಾರಿಗೆ ತಂದು ಇಡೀ ಭಾರತದಲ್ಲಿ ಮೂಲೆಯಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಮುಂಕುಟದಲ್ಲಿ ಬರಬೇಕೆಂಬ ಒಂದು ಅವರ ಚಿಂತನೆ ಏನಿತ್ತು, ಅದೇ ಚಿಂತನೆ ನಮ್ಮ ಮಾಪಣ್ಣ ಹದನೂರು ಸಾಹೇಬರಿಗಿತ್ತು. ಅದೇ ಚಿಂತನೆ ನಮ್ಮ ಮಾಪಣ್ಣ ಹದನೂರು ಸಾಹೇಬರು ನಮ್ಮ ಮಾದಿಗ ಜನಾಂಗ ಭಾಳ ಹಿಂದುಳಿದಿದೆ, ಭಾಳ ಮೂಲೆಯಲ್ಲಿದೆ, ಆ ಮೂಲೆಯಲ್ಲಿರ್ತಕ್ಕಂಥ ಜನ ನಮ್ಮ ಮುಂಕುಟದಲ್ಲಿ ಬರಬೇಕೆಂಬ ಉದ್ದೇಶ ಇಟ್ಟುಕೊಂಡ್ಗೇಸಿ 1997ರಲ್ಲಿ 94ರಿಂದ ಹೋರಾಟ ಮಾಡುತ್ತಾ 97ರಲ್ಲಿ ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಮ್ಮ ಜಿಲ್ಲೆಯಿಂದ ಮುಖಂಡರೆಲ್ಲ ಒಗ್ಗೂಡಿಸಿ ನಾವು ಮಾದಿಗರಿಗೆ ಪ್ರತಿಯೊಂದು ಸವಲತ್ತು ಸಿಗಬೇಕಾಯ್ತಪ್ಪ ಅಂದರೆ ನಾವು ಅದರ ಸಂಘಟನೆವಾಗಿರ್ಬೇಕಂತ ಒಂದು ಉದ್ದೇಶ ಇಟ್ಟುಕೊಂಡೇ ಅವರು ಸಂಘಟನೆಯನ್ನು ಕಟ್ಟಿ ಇಡೀ ಬೀದರಿಂದ ಬೆಂಗಳೂರುವರೆಗೆ ಪ್ರತಿಯೊಂದು ಜಿಲ್ಲೆಯನ್ನು ಅರೆಬೆತ್ತಲೆ ಮೆರವಣಿಗೆ, ಸೈಕಲ್ ಜಾತು, ಪುಟಗೋಷ್ಠಿ ಮೆರವಣಿಗೆ, ಪಂಜಿನ ಮೆರವಣಿಗೆ, ಪ್ರತಿಯೊಂದು ಮೆರವಣಿಗೆ ಮುಖಾಂತರ ಆಡಳಿತ ಇರ್ತಕ್ಕಂಥ ಸರ್ಕಾರವನ್ನು ಎಚ್ಚರಿಕೆಗೊಳಿಸಿ ಆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಕೊಡಿಸಿಕೊಡ್ತಕ್ಕಂಥ ಯಾರಾದರೂ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಪಣ್ಣ ಹದನೂರು ಅಂತ ಹೇಳಿ ಈ ಒಂದು ಪತ್ರಿಕೆ ಮೂಲಕ ಗಂಟಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.